ಒಬ್ಬ ವ್ಯಕ್ತಿಯನ್ನು ಬೇರೊಬ್ಬರು ನಾಶ ಮಾಡಲಾರರು. ಆತನ ಮನಸ್ಥಿತಿಯೇ ಆತನನ್ನು ನಾಶ ಮಾಡಬಲ್ಲದು ಎಂದು ಹೇಳಿದ ಖ್ಯಾತ ಉದ್ಯಮಿಯಾದ ರತನ್ ಟಾಟಾರವರು ಹೇಳಿರುವ ವಾಣಿಯಂತೆ ಹಿಂದಿನ ಕಾರ್ಯಕ್ರಮವನ್ನ ಆರಂಭಿಸೋಣ. ಎಲ್ಲರಿಗೂ ಈ ಶುಭ ಸಂಜೆಯ ನಮಸ್ಕಾರಗಳು. ಈ ದಿನ ನಮ್ಮ ಕೆಜಿಎಫ್ನ ಜಿಲ್ಲಾ ಪೊಲೀಸ್ ವತಿಯಿಂದ ಹಮ್ಮಿಕೊಂಡಿರುವಂತಹ ವ್ಯಸನ ಮುಕ್ತ ಕರ್ನಾಟಕ ಹಾಗೂ ಡ್ರಗ್ಸ್ ಮುಕ್ತ ಕೆಜಿಎಫ್ ಮತ್ತು ಡ್ರಗ್ಸ್ ಬೇಡ ಬ್ರೋ ಎಂಬ ಅಭಿಯಾನಕ್ಕೆ ಆಗಮಿಸಿರುವಂತಹ ನಮ್ಮ ಕೆಜಿಎಫ್ನ ಜಿಲ್ಲಾ ಪೊಲೀಸ್ ಎಲ್ಲ ಅಧಿಕಾರಿಗಳಿಗೂ ಹಾಗೂ ಸಿಬ್ಬಂದಿಗಳಿಗೆ ಮತ್ತು ನಾಗರಿಕರಿಗೆ ಇಲ್ಲಿ ಬಂದಿರುವಂತಹ ಪತ್ರಕರ್ತರಿಗೆ ಭವ್ಯ ಸ್ವಾಗತ. ಚಪ್ಪಾಳೆ ಹೊಡೆಯುವ ಮುಖಾಂತರ ಕಾರ್ಯಕ್ರಮವನ್ನು ಆರಂಭಿಸೋಣ. ಈ ದಿನ ನಾವೆಲ್ಲ ಸೇರಿರುವುದು ಇಲ್ಲಿ ಡ್ರಗ್ಸ್ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಲು. ಆದ್ದರಿಂದ ಡ್ರಗ್ಸ್ ಬಗ್ಗೆ ಒಂದು ಅರಿವಿನ ಗೀತೆಯನ್ನು ಹಾಡುತ್ತಾ ಈ ಕಾರ್ಯಕ್ರಮಕ್ಕೆ ಚಾಲನೆ ಮಾಡೋಣ. ಬೀಡಿಯ ಎಳೆದಾಗ ಸಿಗರೇಟು ಸೇದಾಗ ಹೊಗೆ ರಿಂಗು ರಂಗಾಗಿ ಕಣ್ಮುಂದೆ ಬಂದಾಗ ಹಾ 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 ಶುರುವಾಯ್ತು ಉರುಪಲ್ಲಿ, ಶುರುವಾಯ್ತು ಉರುಪಲ್ಲಿ, ಜೋರಾಯ್ತು ಖುಷಿಯಲ್ಲಿ, ಒಂದೊಂದೇ ಸೇದಿದರು ಕಿಕ್ಕಂತು ಬರದಾಯ್ತು, ಜೇಬೆಲ್ಲ ಬರಿದಾಯ್ತು, ಸಿಗರೇಟು ಚಟವಾಯ್ತು, ಬಿಡದಾಯ್ತು ಬೀಡಿ ಸಿಗರೇಟು ಗುಟ್ಕ ಹೊಗೆಯೋ ಹೊಗೆ ವಿಷವೋ. ಬೀಡಿಯ ಎಳೆದಾಗ ಸಿಗರೇಟು ಸೇದಾಗ ಹೊಗೆ ರಿಂಗು ರಂಗಾಗಿ ಕಣ್ಮುಂದೆ ಬಂದಾಗ ಹಾ 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 ಹಣ್ಣಾನಿ ಕೈ ಮುಗಿವೆ, ಅಣ್ಣಾನಿ ಕೈ ಮುಗಿವೆ, ತಮ್ಮನೆ ಬೇಡುವೆ, ಹೊಗೆಯೂ ಬೀಡಿಯೂ ವಿಷದಂತೆ ಗುಟ್ಕಾವು ಹೊಗೆ ಸೊಪ್ಪು ತಿನ್ನುತ್ತ ಜರ್ದಾವ ಸವಿಯುತ್ತ ಪರಿಸರವ ಕೆಡಿಸುತ್ತ ವಿಷವಾಯು ಹರಡುತ್ತ ಹಡಿ ಮೇಲೆ ಹಡಿಟ್ಟು ಕ್ಯಾನ್ಸರ್ನ ಕರೆಯುತ್ತ ಇಂಚಿಂಚು ಸವಿಯುತ್ತ ಹೋಗ್ತೀನಿ ಎತ್ತ ಅಣ್ಣ ತಮ್ಮ. ಬೀಡಿಯ ಎಳೆದಾಗ ಸಿಗರೇಟು ಸೇದಾಗ ಹೊಗೆ ರಿಂಗು ರಂಗಾಗಿ ಕಣ್ಮುಂದೆ ಬಂದಾಗ ಈ ಮಾದಕ ವಸ್ತುಗಳ ಚಟವು ಒಂದು ರೀತಿಯಲ್ಲಿ ಜೇಡರ ಬಲೆ ಇದ್ದ ಹಾಗೆ. ಬೇಡ ಹೇಗೆ ತನ್ನ ಸುತ್ತ ತಾನೇ ಬಲೆಯನ್ನು ಕಟ್ಟಿಕೊಳ್ಳುತ್ತದೆಯೋ ಹಾಗೆ ಅದರಿಂದ ಹೊರಬರಲಾರದೆ ತನ್ನ ಹಂತವನ್ನು ತಾನೇ ಕಂಡುಕೊಳ್ಳುತ್ತೆ. ಹಾಗೆ ಈ ಮಾದಕ ವ್ಯಸನಗಳು ಸಹ. ಸತೀಶ ಜಿಪಿ ಆಹಾರ ಸುರಕ್ಷಿತ ನೋಡಲ್ ಅಧಿಕಾರಿ ಕೋಲಾರ ಜಿಲ್ಲೆಯರವರು ಹಾಗೂ ಶ್ರೀ ಶ್ರೀನಾಥ್ ಸರ್ ಚಿಕಿತ್ಸಾ ಮನಃಶಾಸ್ತ್ರಜ್ಞರವರು ಜಿಲ್ಲಾ ಮಾನಸಿಕ ಆರೋಗ್ಯ ತಜ್ಞರವರಿಗೆ
ಮೊದಲನೆಯದಾಗಿ ನಮ್ಮ ಕೆಜಿಎಫ್ನ ಜಿಲ್ಲಾ ಉಪ ಅಧೀಕ್ಷಕರಾದ ಶ್ರೀಮಾನ್ ಶ್ರೀ ಲಕ್ಷ್ಮಯ್ಯ ಸರ್ ಅವರಿಗೆ ಈ ಒಂದು ಜಾಥಾಕ್ಕೆ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನ ಕೋರುತ್ತಿದ್ದೇವೆ. ಅದೇ ರೀತಿ ಈ ಒಂದು ಜಾಥಾಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಶ್ರೀನಾಥ್ ಸರ್ ಅವರು ಚಿಕಿತ್ಸಾ ಮನಃಶಾಸ್ತ್ರಜ್ಞರವರಿಗೂ ನಮ್ಮ ಕೆಜಿಎಫ್ನ ಜಿಲ್ಲಾ ಪೊಲೀಸ್ ವತಿಯಿಂದ ಸ್ವಾಗತವನ್ನ ಬಯಸುತ್ತಿದ್ದೇವೆ. ಅದೇ ರೀತಿ ನರಸಿಂಹಮೂರ್ತಿ ಸರ್ ಅವರಿಗೂ ನಮ್ಮ ಕೆಜಿಎಫ್ನ ಜಿಲ್ಲಾ ಪೊಲೀಸ್ ವತಿಯಿಂದ ತುಂಬು ಹೃದಯದ ಸ್ವಾಗತವನ್ನ ಬಯಸುತ್ತಿದ್ದೇವೆ. ಪ್ರತೀಶ್ ಜಿಪಿ ಆಹಾರ ಸುರಕ್ಷಿತ ನೂಡಲ್ ಅಧಿಕಾರಿ. ಕೆಜಿಎಫ್ ಡ್ರಗ್ಸ್ ಮುಕ್ತ ನಗರವನ್ನಾಗಿ ಮಾಡಲು ಈ ಕೆಜಿಎಫ್ ಜಿಲ್ಲಾ ಪೊಲೀಸ್ ವತಿಯಿಂದ ಹಮ್ಮಿಕೊಂಡಿರುವಂತಹ ಈ ವಾಕಥಾನ್ ಈ ಅಭಿಯಾನಕ್ಕೆ ಚಾಲನೆ ನೀಡಲು ಮಾನ್ಯ DSP ಸಾಹೇಬರು ಬಂದಿದ್ದಾರೆ. ಈ ಅಭಿಯಾನಕ್ಕೆ ಸಮವಸ್ತ್ರ, ಟಿ ಶರ್ಟ್ಸ್ ಮತ್ತು ಮೆಟೀರಿಯಲ್ಸ್, ಪದಕಗಳು ಇದೆಲ್ಲ ಏನು ಮೆಟೀರಿಯಲ್ ಸಪೋರ್ಟನ್ನು ನೀಡಿದಂತಹ ಬೆಸ್ಟ್ ಸಂಸ್ಥೆಯ ಏನು ಮುಖ್ಯಸ್ಥರಾಗಿರುವಂತಹ ಕಮಲ್ನಾಥನ್ ರವರಿಗೆ ಈ ಅಭಿಯಾನಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತೇನೆ. ಹಾಗೂ ಆ ಬೆಸ್ಟ್ NGO ಬೆಸ್ಟ್ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತೇನೆ. ಪ್ರಿಯರಾದಂಥ ಶ್ರೀ ಸೋಮಶೇಖರ್ ಅವರಿಗೆ ಈ ಅಭಿಯಾನಕ್ಕೆ ಸ್ವಾಗತವನ್ನು ಕೋರ್ತೇನೆ. ಡ್ರಗ್ಸ್ನಿಂದ ದೂರವಿರಿ, ಬನ್ನಿ ಕಟ್ಟೋಣ ಡ್ರಗ್ಸ್ ಮುಕ್ತ ಭಾರತ. ಮಾದಕ ವಸ್ತುಗಳಿಗೆ ಇಲ್ಲ ಎನ್ನಿ, ಭವಿಷ್ಯವನ್ನು ಹೌದು ಎನ್ನಿ. ಮಾದಕ ವಸ್ತುಗಳಿಲ್ಲದ ಸಮಾಜ ನಿರ್ಮಿಸೋಣ, ನಿಮ್ಮ ಕನಸುಗಳೆಲ್ಲ ನನಸಾಗಲಿ. ಎಲ್ಲಿ ಫ್ರೆಂಡು ಮುನ್ಸಾಮಿ ಸರ್ ಇಲ್ಲಿ. Criticals, sideways exercise, 20 count, exercise by the front, class begin, 1, 2, 1, 2, 1, 2, 1, 2, 1, 2, 1, 2, 1, 2, 1, 2, 1, 2, 1, 2, 1, 2, class cut! PT class, upward exercise. Sir, upward exercise, 10 count, exercise by the front, class begin, 1, 2, 1, 2.
1, 2, 1, 2, 1, 2, 1, 2, 1, 2, 1, 2, 1, 2, 1, 2. Last part. Last hand ಮೇಲೆ 1, 2 ಮಾಡಿ start ಮಾಡಿ. Criticals. 1, 2. Only one last. ಈ ವಾಕಥಾನ್ KGF ಅಂತ ಹಮ್ಮಿಕೊಳ್ಳಲಾಗಿತ್ತು. ತುಂಬ ಯಶಸ್ವಿಯಾಗಿ ಸುಮಾರು 300ಕ್ಕೂ ಹೆಚ್ಚು ಪೊಲೀಸರು ಮತ್ತು ಸಾರ್ವಜನಿಕರೊಂದಿಗೆ, ಮೀಡಿಯಾ ಮಿತ್ರರೊಂದಿಗೆ ಮತ್ತು ಈ ಬೆಸ್ಟ್ NGO ನೇತೃತ್ವದಲ್ಲಿ ಈ ಅಭಿಯಾನವನ್ನು ಅತ್ಯಂತ ಯಶಸ್ವಿಯಾಗಿ ಸಾರ್ವಜನಿಕರಿಗೆ ಒಂದು ಕರೆ ಕೊಡ್ತಾ, ಏನು ಡ್ರಗ್ಸಿಂದ ದೂರ ಇರಬೇಕು, ಡ್ರಗ್ಸ್ಗೆ ನೋ ಹೇಳಬೇಕು, ಜೀವನಕ್ಕೆ ಎಸ್ ಹೇಳಬೇಕು ಅನ್ನೋ ಒಂದು ಕರೆ ಕೊಡ್ತಾ ತಮ್ಮ ಏನು ಗಂಭೀರ ಹೆಜ್ಜೆಗಳನ್ನು ಹಾಕಿ KGF ನಗರದಾದ್ಯಂತ ಏನು ಈ ರೂಟ್ ಮಾರ್ಚ್ ಮಾಡ್ತಾ ವಾಕಥಾನ್ ಮಾಡಿ ಯಶಸ್ವಿಗೊಳಿಸಲಾಯಿತು. ಇದಕ್ಕೆಲ್ಲ ಕಾರಣೀಭೂತರಾಗಿ ಈ ಕಲ್ಪನೆಯನ್ನು ಕೊಟ್ಟು ಇದನ್ನು ಸಾಕಾರಗೊಳಿಸಿದ್ದು ನಮ್ಮ KGF ಡಿಸ್ಟ್ರಿಕ್ಟ್ ಸೂಪರಿಂಟೆಂಡೆಂಟ್ ಆಗಿರುವಂತಹ ಶ್ರೀ ಶಿವಾಂಶ ರಜಪೂತ್ IPS ಸಾಹೇಬರು. ಅವರ ಅನುಪಸ್ಥಿತಿಯಲ್ಲಿ ಇವತ್ತು ಸಾಹೇಬರು ಅನ್ಯ ಕರ್ತವ್ಯದ ಮೇಲೆ ಹೊರಗಡೆ ಹೋಗಿರೋದ್ರಿಂದ ಇವತ್ತು ಹೆಚ್ಚಿಗೆ ಹೋಪ್ ಇತ್ತು, ಎಲ್ಲರೂ ಸಾಹೇಬರು ಬರ್ತಾರೆ, ಸಾಹೇಬರ ನೇತೃತ್ವದಲ್ಲಿ ಮಾಡ್ತೀವಿ ಅಂತೇಳಿ. ಆದರೆ ಕಾರಣಾಂತರಗಳಿಂದ ಕಡೆಗಳಿಗೆ ಇಲ್ಲಿ ಬೇರೆ ಕಡೆ ಡ್ಯೂಟಿ ಮೇಲೆ ಹೋಗಬೇಕಾಗಿದ್ದರಿಂದ ಸಾಹೇಬರ ಅನುಪಸ್ಥಿತಿ ಆಗಬೇಕಾಯಿತು. ಆದ್ರೂ ಇಷ್ಟೆಲ್ಲ ಕಾರಣೀಕರ್ತರಾಗಿದ್ದಂಥ ನಮ್ಮ KGF ಡಿಸ್ಟ್ರಿಕ್ಟ್ ಪೊಲೀಸ್ನ ಎಲ್ಲ ಆಫೀಸರ್ಸು ಜೊತೆಯಲ್ಲಿದ್ದು ಅಧಿಕಾರಿ ಸಿಬ್ಬಂದಿಗಳೊಂದಿಗೆ ಈ ಪಥ ಸಂಚಲನವನ್ನು ಅದ್ಭುತವಾಗಿ ನಡೆಸಿಕೊಟ್ಟದಾಗಿದೆ. ಇದು ಇಷ್ಟಕ್ಕೂ ಕಾರಣೀಭೂತರಾಗಿರುವಂತಹ ನಮ್ಮ ಕಮಲ್ನಾಥ್ ಹಾಗೂ ಅವರ ಸಂಗಡಿಗರು ಈ ಬೆಸ್ಟ್ ಸಂಸ್ಥೆಯ ಅಡಿಯಲ್ಲಿ ಈ ಅದ್ಭುತವಾಗಿರುವಂತಹ T-ಶರ್ಟ್ಸ್ ಸುಂದರವಾಗಿ ಅದರ ಪ್ರಿಂಟ್ಸ್ ಬೇಡ ಬ್ರೋ ಅನ್ನೋ ಲೋಗೋ ಸಮೇತ KGF ಅಲ್ಟ್ರಾ ಈ ನಡುವೆ ಮಾತ್ರ KGF ಅಲ್ಟ್ರಾ ಅದನ್ನು ಮಾಡಲಾಯಿತು. ಅದನ್ನು ನೆನೆಸ್ತಾ ಎಲ್ರಿಗೂ ಸುಮಾರು 300ಕ್ಕೂ ಹೆಚ್ಚು ಮೆಡಲ್ಸ್ಗಳನ್ನು ಇದಕ್ಕೆ ಪ್ರಾಯೋಜಕತೆ ಮಾಡಿ ಇದನ್ನು ನಡೆಸಿಕೊಟ್ಟಿದ್ದಾರೆ. ಅವ್ರಿಗೆ ಹೃತ್ಪೂರ್ವಕವಾದಂಥ KGF ಜಿಲ್ಲಾ ಪೊಲೀಸ್ ವತಿಯಿಂದ ಹಾಗೂ ಸಾರ್ವಜನಿಕರ ವತಿಯಿಂದ ಅವ್ರಿಗೆ ಹೃತ್ಪೂರ್ವಕವಾದ ಒಂದು ವಂದನೆಗಳನ್ನು ಕೊಡ್ತೇನೆ. ಈ ನಶಾಮುಕ್ತ KGF ನಶಾಮುಕ್ತ ಭಾರತ ಈ ಅಭಿಯಾನದಡಿಯಲ್ಲಿ KGF ನಗರವನ್ನು ಗಾಂಜಾ ಮುಕ್ತ ನಗರವನ್ನಾಗಿ ಮಾಡೋದಕ್ಕೋಸ್ಕರ ಸಾಕಷ್ಟು ಏನು ರೂಟ್ ಮಾರ್ಚ್ಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಮಾನ್ಯ SP ಹಾಗೂ DSP ಸಾಹೇಬರು ನೇತೃತ್ವದಲ್ಲಿ, ಅದೆಲ್ಲರಿಗೂ ಗೊತ್ತಿದೆ. ಇಷ್ಟೆಲ್ಲ ಕಾರಣೀಕರ್ತರಾಗಿದ್ದಂಥ ಸಿಬ್ಬಂದಿ ಅವ್ರಿಗೆಲ್ಲ ನಾನು ಮೆಚ್ಚುಗೆ ವ್ಯಕ್ತಪಡಿಸಿ ಈ ಮೆಡಲ್ಸನ್ನು ಕೂಡ ಕೊಡಲಾಗಿದೆ. ಈ ಕಾರ್ಯಕ್ರಮ ಪತ್ರಿಕಾ ಮಿತ್ರರು ಮತ್ತು ಎಲ್ಲ KGF ಜಿಲ್ಲಾ ಪೊಲೀಸ್ನ ಅಧಿಕಾರಿಗಳು ಕೂಡ ಇದರಲ್ಲಿ ಭಾಗವಹಿಸಿ ಇದನ್ನು ಯಶಸ್ವಿಗೊಳಿಸಿದ್ದಾರೆ. ಅವ್ರಿಗೂ ಕೂಡ ಒಂದು ಹೃತ್ಪೂರ್ವಕವಾದ ವಂದನೆಗಳನ್ನು ತಿಳಿಸ್ತೇನೆ. ಎಲ್ಲ ಪತ್ರಿಕಾ ಮಿತ್ರರು ಕೂಡ ಜೊತೆಯಲ್ಲಿದ್ದು ನಮಗೆ ಯಾವಾಗಲೂ ಸಾಥ್ ಕೊಡ್ತಾ ನಮ್ಮ ಯಾವುದೇ ನ್ಯೂಸ್ಗಳಾಗಲಿ ನಮ್ಮ ಸಾರ್ವಜನಿಕರಿಗೆ ಮುಟ್ಟಿಸಬೇಕಾದಂತಹ ಇನ್ಫಾರ್ಮೇಷನನ್ನು, ಮಾಹಿತಿಯನ್ನು ಅತ್ಯಂತ ಚುರುಕಾಗಿ ಸಾಕಷ್ಟು ಜನರಿಗೆ ತಲುಪೋ ಹಾಗೆ, ಹೆಚ್ಚಿನ ವ್ಯೂಸನ್ನು ಕೊಡೋ ಹಾಗೆ ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಎಲ್ಲ ನಮ್ಮ ಇವರು ಶಾರೂಫ್ ಮತ್ತು ನಮ್ಮ ಇವರು ತ್ಯಾಗರಾಜ್, ಕಿರಣ್, ನಮ್ಮ ಬಾಲ ವೆಂಕಟೇಶ್ ಅವರು ಹಾಗೂ ಎಲ್ಲ ಇನ್ನೂ ಉಳಿದ ಹೆಸರುಗಳೆಲ್ರಿಗೂ ನೆನಪಿಲ್ಲ. ನಮ್ಮ ಜರಿ ಅವರು, ಕಮಲ್ ಅವರು ತುಂಬ ಹಗಲು ರಾತ್ರಿ ಕೆಲಸ ಮಾಡ್ತಾರೆ, ಪಾಂಡ್ಯನ್ ಅವರು, ಎಲ್ರಿಗೂ ಕೂಡ ಹೃತ್ಪೂರ್ವಕವಾದಂಥ ವಂದನೆಗಳನ್ನು ನಾನು ಸಲ್ಲಿಸ್ತೇನೆ. ಥ್ಯಾಂಕ್ ಯು. ಇಂದ ಹಿಡಿದು 3K, 5K, 12.5K, 25K, 70K, 50K, 70K ಇಷ್ಟು ಬೇರೆ ಬೇರೆ ಕ್ಯಾಟಗರಿಗಳಲ್ಲಿ ರನ್ ಮಾಡಿ ಅದನ್ನು ಯಶಸ್ವಿಗೊಳಿಸಿ ಅದರ ನಂತರ ಬ್ಯಾಕ್ ಟು ಬ್ಯಾಕ್ ಮತ್ತೆ ನಮ್ಮ ಈ ಪೊಲೀಸ್ ವತಿಯಿಂದ ಮತ್ತೊಂದು ವಾಕಥಾನ್ ಮಾಡೋದಕ್ಕೆ ಕಾರಣಕರ್ತರಾಗಿದ್ದಂತಹ ಈ ಬೆಸ್ಟ್ ಇನ್ಸ್ಟಿಟ್ಯೂಟ್ನ ಈ ಅಧ್ಯಕ್ಷರಾಗಿದ್ದಾರಂತ ಕಮಲ್ನಾಥ್ ಇವರು ಈ ಕಾರ್ಯಕ್ರಮಗಳೆಲ್ಲ ಉದ್ದೇಶಿಸಿ ಒಂದೆರಡು ಮಾತು ಮಾತನಾಡಬೇಕಂತ ಕೇಳ್ಕೊಳ್ತೇನೆ. ಆ್ಯಕ್ಚುಲಾಗಿ ನನಗೆ ಎಲ್ಲ ಪೊಲೀಸರನ್ನು ಪರ್ಸನಲಾಗಿ ಬೀಟ್ ಮಾಡೋಕ್ಕಾಗಲ್ಲ. ಅದರಿಂದ ನಾನು ಹರೀಶ್ ಸರ್ ಹತ್ರ ತುಂಬ ಡಿಸ್ಕಸ್ ಮಾಡ್ತಾ ಇದ್ದೆ, ನಮಗೊಂದು ಆಪರ್ಚುನಿಟಿ ಕೊಡಿ. ಈ ಮ್ಯಾರಥಾನ್ ಸಕ್ಸಸ್ ಮಾಡೋಕ್ಕೆ ನಾವು ಆರ್ಗನೈಸರ್ಸ್ ಮತ್ತು ವಾಲಂಟಿಯರ್ಸ್ ಇದ್ದರೂ ಕೂಡ ಅದು ಇಂಡಿಯಾ ಪೂರ್ತಿ ಸೋಷಿಯಲ್ ಮೀಡಿಯಾದಲ್ಲಿ ಎಸ್ಪೆಷಲಿ ಅಮಂಗ್ ದ ವುಮೆನ್ ರನ್ನರ್ಸ್ ತುಂಬ ಯಶಸ್ವಿಯಾಗಿ ಸಕ್ಸಸ್ ಆಗಿದೆ. ಇದಕ್ಕೆ ಕಾರಣ ಯಾರಂದರೆ KGF ಜಿಲ್ಲಾ ಪೊಲೀಸ್ ಅವರು
ಅದಕ್ಕೆ ನಾನು ತುಂಬ ನಮ್ಮ ಪ್ರೆಸ್ ಕಡೆಯಿಂದ ಮತ್ತು ಎಲ್ಲ ಆರ್ಗನೈಸರ್ಗಳ ತುಂಬ ಅನಂತ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ನಾನು ಮತ್ತು ನಮ್ಮ ತಂಡ ಇಡೀ ಇಂಡಿಯಾ ಪೂರ್ತಿ ಟ್ರಾವೆಲ್ ಮಾಡಿ ಮ್ಯಾರಥಾನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀವಿ. ಅಕ್ಕಪಕ್ಕ ಸೌತ್ ಏಷ್ಯನ್ ಕಂಟ್ರಿದಲ್ಲೂ ಪಾರ್ಟಿಸಿಪೇಟ್ ಮಾಡಿದ್ದೀವಿ. ನಮ್ಮ ಪ್ರಸಿದ್ಧೆಲ್ಲ ಆಲ್ಮೋಸ್ಟ್ ಜರ್ಮನಿ, ಆಸ್ಟ್ರೇಲಿಯಾ, ಸಿಡ್ನಿಲೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಬಟ್ ಎಲ್ಲೂ ಕೂಡ ಒಂದು ರನ್ನರ್ಸ್ಗೆ ಇಷ್ಟು ಸುಸ್ತಾಗಿ ಒಂದು ಸೇಫ್ಟಿಯಾಗಿ ಲಾಸ್ಟ್ ರನ್ನರ್ ಸಂಜೆ 6:30ಗೆ ಬಂದು ಕರ್ಕೊಂಡು ಬಂದು ಅವ್ರನ್ನ ಸೇರಿಸಿ ಆಮೇಲೆ ರಿಪೋರ್ಟ್ ಮಾಡಿ ಹೋದಂಥ ಒಂದೇ ಒಂದು ಊರಲ್ಲಿ ಒಂದೇ ಒಂದು ಡಿಪಾರ್ಟ್ಮೆಂಟ್ ಅಂದರೆ ಇಂಡಿಯಾದಲ್ಲೇ ನಾನು ಹೇಳ್ಬೋದು ಅದು KF ಪೊಲೀಸ್ ಅಂತ ನಾನು ಹೇಳಕ್ಕೆ ಇಚ್ಛಪಡ್ತಾ ಇದ್ದೀನಿ. ಅದಕ್ಕೆ ನನಗೆ ಈ ಒಂದು ಏನು ನೋ ಡ್ರಗ್ಸು ಬೇಡ ಬ್ರೋ ಮತ್ತು ರೈಸ್ ಕರ್ನಾಟಕ ಒಂದು ಈ ಈವೆಂಟ್ಗೆ ನಮ್ಮ ಪ್ರೆಸ್ ಕಡೆಯಿಂದ ನಮಗಾದಂಥ ಒಂದು ಅನಿಲ್ ಸೇವೆ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಂಥ ನಮ್ಮ KF ಜಿಲ್ಲಾ ಪೊಲೀಸ್ ಅವರಿಗೆ ಧನ್ಯವಾದ ಹೇಳಿಕೊಂಡು ಇನ್ನು ಮುಂದೆ ಎವ್ರಿ ಇಯರ್ ಈ ಅಲ್ಟ್ರಾ ಇಯರ್ಲಿ ಎಡಿಷನ್ ನಡೆಯುತ್ತೆ. ಇದೇ ಥರ ತಮ್ಮ ಸಹಕಾರ ಇರಬೇಕು. ಇದೇ ಥರ KGF ಹೆಸರು ಮತ್ತು ರನ್ನಿಂಗು, ಸ್ಪೋರ್ಟ್ಸು, ಈವೆಂಟ್ಗಳು ಎನ್ಕರೇಜ್ ಮಾಡಿಕೊಂಡು KF ಒಂದು ಮಾದರಿ ತಾಲೂಕು ಆಗಬೇಕು ಅಂತ ನಾವೆಲ್ಲ ಆಸೆ ಪಡ್ತಾ ಇದ್ದೀವಿ. ಅದಕ್ಕೆಲ್ಲ ತಾವು ಸಹಕಾರ ಮಾಡಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡಿಕೊಂಡು ನನಗೆ ಮಾತನಾಡೋಕ್ಕೆ ಅವಶ್ಯಕ ಮಾಡಿರ್ತದೆ. ಎಲ್ಲರಿಗೂ ಧನ್ಯವಾದಗಳು. Bro,